ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಉಷಾ ಶೆಟ್ಟಿ. ನಾನು ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಬಂದಿದ್ದೇನೆ. ನಾನು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತೇನೆ. ಬೆಳಗ್ಗೆ 8:00 ಹೋದರೆ ರಾತ್ರಿ 7 ಗಂಟೆ ಆಗುತ್ತೆ ಮನೆಗೆ ಬರೋದು. 2 ಬಸ್ ದಾಟಿ, ತುಂಬ ರಶ್ಶು ಬಸ್ಸಲ್ಲಿ, 2 ಬಸ್ ದಾಟಿ 15-16 ಕಿಲೋಮೀಟ್ರು, ದಿನಕ್ಕೆ 30 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಮಾಡಿ ಬರ್ತೇನೆ. ಇಂತಹ ಸಮಯದಲ್ಲಿ ಈ ಮಹಿಳೆಯರಿಗೆ ಒಂದು ದಿನದ ಈ ತಿಂಗಳಿಗೆ ಬರುವ ಋತು ಚಕ್ರ ಏನಿದೆ, ಈ ಸಮಸ್ಯೆಯಿಂದ ಬಹಳ ತೊಂದರೆಗೀಡಾಗ್ತಾ ಇದ್ದೆ. ಯಾವಾಗಲೂ ಈ ಟೈಮಲ್ಲಿ ತುಂಬ ಸಮಸ್ಯೆ ಆಗೋದು, ಜರ್ನಿ ಮಾಡೋದು, ಫುಲ್ ಡೇ ಆಫೀಸಲ್ಲಿ ಕೆಲಸ ಮಾಡೋದು. ಆಫೀಸ್ ಎನ್ವೈರ್ಮೆಂಟ್ ಹೇಗಿದೆ ಅಂತಂದರೆ ಫುಲ್ ಗಂಡು ಮಕ್ಕಳೇ ಇರೋ ಆಫೀಸು. ಒಂದು ವಾಶ್ರೂಮ್ಗೆ ಹೋಗಬೇಕು ಅಂತಂದರೆ ಬಹಳ ದೂರ ನಡ್ಕೊಂಡು ಹೋಗಬೇಕು, ಬಹಳ ಮುಜುಗರ ಆಗೋದು. ಯಾವಾಗಲೂ ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ದೇವರೇ ಯಾವತ್ತಾದರೂ ಒಂದಿನ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಗ್ತದ ಅಂತ. ಅಷ್ಟೊತ್ತಿಗೆ ಮೊನ್ನೆ 1.5 ತಿಂಗಳ ಹಿಂದೆ ಮೊಬೈಲಲ್ಲಿ ನನಗೊಂದು ಅಭ್ಯಾಸದಿಗೆ ನ್ಯೂಸ್ ನೋಡ್ತಾ ಇದ್ದೆ. ಅದರಲ್ಲಿ ಕರ್ನಾಟಕ ಸರ್ಕಾರ ಎಲ್ಲ ಮಹಿಳೆಯರಿಗೆ, ಸರ್ಕಾರಿ ಹಾಗೂ ಖಾಸಗಿ ಮಹಿಳೆಯರಿಗೆ 1 ದಿನದ ವೇತನ ಸಹಿತ ಋತುಚಕ್ರ ರಜೆಯನ್ನು ಘೋಷಿಸಿದೆ ಅಂತ ನ್ಯೂಸ್ ಬಂದಿತ್ತು. ಆ ನ್ಯೂಸ್ ನೋಡಿದ ಕೂಡಲೇ ನನಗೆ ಡೌಟ್ ಬಂತು. 2-3 ಸಲ ನೋಡಿದೆ ಫೇಕ್ ನ್ಯೂಸ್ ಅಂತ. ನ್ಯೂಸ್ ಬಂದಿರೋದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ, NDTVಯಲ್ಲಿ. ದಿಸ್ ಇಸ್ ಅ ಹಿಸ್ಟಾರಿಕಲ್ ಡಿಸಿಷನ್ ಟೇಕನ್ ಬೈ ಕರ್ನಾಟಕ ಗೌರ್ಮೆಂಟ್. ಇದಕ್ಕೋಸ್ಕರ ನಾನು ಎಲ್ಲ ಮಹಿಳೆಯರ ಪರವಾಗಿ ಕಂಗ್ರ್ಯಾಚುಲೇಟ್ ಹೇಳಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಹೆಣ್ಣು ಮಕ್ಕಳ ಕಷ್ಟಗಳಿಗೆ ಸ್ಪಂದಿಸಿದ ಮೊದಲ ಸರ್ಕಾರ ಎಂದರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ವಿಷಯ, 2,000 ರೂಪಾಯಿಯಲ್ಲಿ ನಾವು, ನನ್ನ ಮಗಳಿಗೆ ಯಾವಾಗಲೂ ಹೇಳೋಳು, ಮರುದಿವಸ ಎಕ್ಸಾಮ್ ಇದೆ ಅಂತಂದರೆ ಮುಂಚಿನ ದಿವಸ ರಾತ್ರಿ ಕರೆಂಟ್ ಇರ್ತಿರ್ಲಿಲ್ಲ. ಮಳೆಗಾಲ ಜಾಸ್ತಿ ನಮ್ಮೂರಲ್ಲಿ, ಈಗ 6 ತಿಂಗಳು ಮಳೆನೇ ಇರ್ತದೆ. ಅಂಥ ಟೈಮಲ್ಲಿ ನೆಕ್ಸ್ಟ್ ಡೇ ಎಕ್ಸಾಮ್ ಇರ್ತದೆ, ಮುಂಚಿನ ದಿವಸ ಕರೆಂಟ್ ಇರೋದಿಲ್ಲ, ಚಾರ್ಜರ್ ಲೈಟಲ್ಲಿ ತುಂಬ ಪ್ರಾಬ್ಲಮ್ ಆಗಿರೋದು. ಅದರಿಂದ ನಮ್ಮ ಅಮ್ಮನಿಗೆ 2,000 ರೂಪಾಯಿ ಬರ್ತಾ ಇದೆ. ಆ 2,000 ರೂಪಾಯಿಯಲ್ಲಿ ನಾವು ಇನ್ವರ್ಟರ್ ತಗೊಂಡಿದ್ದೇವೆ. ಈಗ ಯಾವ ತೊಂದರೆನೂ ಇಲ್ಲ, ಎಕ್ಸಾಮಿಗೆ ಚೆನ್ನಾಗಿ ಬರೀತಾ ಇದ್ದಾಳೆ. ಋತುಚಕ್ರದ ಸಮಸ್ಯೆ ಇರೋದ್ರಿಂದ ತಿಂಗಳಿಗೆ 1 ದಿವಸ ರಜಾ ತಗೊಂಡು ನೆಕ್ಸ್ಟ್ ಮಕ್ಕಳಿಗೆ ಎಕ್ಸಾಮ್ ಇರೋ ಟೈಮಲ್ಲಿ ಓದಿಸ್ಬೋದು, ಟಯರ್ಡ್ನೆಸ್ ಇಲ್ಲ. ಆಮೇಲೆ ಇನ್ನೊಂದು ನಾನು ಸ್ಪೆಷಲಾಗಿ ಹೇಳಬೇಕು ಅಂತಂದರೆ, ಲಾಸ್ಟ್ ಇಯರ್ ನಮಗೆ ಸ್ವಲ್ಪ ಈ ರೇಷನ್ ಕಾರ್ಡಿದು ಸಮಸ್ಯೆ ಆಗಿತ್ತು. ಆ ಸಮಯದಲ್ಲಿ ನಮ್ಮ ಅಮ್ಮ ರೇಷನ್ಗೆ ಅಂತ ಹೋಗಬೇಕಾದ್ರೆ ಅವರು ರೇಷನ್ ಕಾರ್ಡ್ ನಿಮ್ಮದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದರು. ಆವಾಗ ನಮ್ಮ ಚಂದ್ರಿಕಾ ಮೇಡಮ್ ಅವರು ಇಮಿಡಿಯೇಟ್ 1 ದಿವಸದಲ್ಲಿ, ಐ ಡೋಂಟ್ ನೋ ವಾಟ್ ಶಿ ಡಿಡ್, ಇಮಿಡಿಯೇಟ್ಲಿ ವಿದಿನ್ 2 ಡೇಸ್ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಮ್ಯಾಮಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ನಗರದ ಅಧ್ಯಕ್ಷರಾದ ಅಮಿತಾ ಅಶ್ವಿನ್ ಅವರು, ನಾನವರ ಫ್ರೆಂಡು. ನನ್ನಂಥ ಸಾಮಾನ್ಯವಾಗಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದ, ಆಫೀಸಲ್ಲಿ ವರ್ಕ್ ಮಾಡ್ತಿದ್ದ ಲೇಡೀಸನ್ನು ಇಲ್ಲಿವರೆಗೆ, ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ಟಾಕಿಂಗ್ ಇನ್ ಮೈಕಲ್ಲಿ, ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ನಾನು. ಅವರನ್ನು ಕರಿಬೇಕು ಅಂತ ಇಷ್ಟಪಡ್ತೀನಿ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪರಿಶುದ್ಧವಾದ ಸ್ನೇಹ ಇದ್ದರೆ ಪ್ರಪಂಚನೇ ಗೆಲ್ಬೋದು. ಧನ್ಯವಾದಗಳು.